ತುಮಕೂರು ನಗರದ ಎಸ್ಐಟಿ ಬಡಾವಣೆಯ ಶ್ರೀ ಸಿದ್ದೇಶ್ವರ್ ಕನ್ವೆನ್ಷನ್ ಹಾಲ್ ಆವರಣದಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಕೆಪಿಸಿಸಿ ಹಿರಿಯ ಉಪಾಧ್ಯಕ್ಷರಾದ ಮುರಳೀಧರ ಹಾಲಪ್ಪ ನೇತೃತ್ವದಲ್ಲಿ ಎಸ್ಐಆರ್ ಕುರಿತ ಜಾಗೃತಿ ಆಂದೋಲನ ಹಾಗೂ ಸಹಾಯ ಕೇಂದ್ರ ತೆರೆದು ಸಾರ್ವಜನಿಕರಿಗೆ ಸೇವೆ ಒದಗಿಸಲಾಯಿತು. ನಾವು ಅನ್ಕೊಂಡಿದ್ದು ಬರೀ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರ ಅನ್ಕೊಂಡಿದ್ದು, ಈಗ ಹೋಬಳಿ ಮಟ್ಟದಲ್ಲೂ ಸಹಾಯ ಕೇಂದ್ರಗಳು ಪ್ರಾರಂಭ ಆಗಿದ್ದಾವೆ. ಆಯಾ ತಾಲೂಕಿನ ಪಕ್ಷದ ವತಿಯಿಂದ, ತಾಲೂಕು ಕಾಂಗ್ರೆಸ್ ಪಕ್ಷದ ಘಟಕದ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ತುಮಕೂರಿನಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ಚಂದ್ರಶೇಖರ್ ಗೌಡರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದಂಥ ಸುಜಾತ ಮೇಡಮ್ ಅವರಿಗೆ ಬಂದಿದ್ದಾರೆ. ಮತ್ತು ಈ ಪ್ರಕ್ರಿಯೆಗೆ ಚಾಲನೆಯನ್ನು ನಮ್ಮ ಮಾಜಿ ಶಾಸಕರಾದ ರಫೀಕ್ ಅಹಮದ್ ಅವರು ನೀಡಿದ್ದಾರೆ. ಮತ್ತು ಎಲ್ಲ ಮುಖಂಡರು, ಚಂದ್ರಣ್ಣ ಅವರು, ಸಿಮೆಂಟ್ ಮಂಜಣ್ಣ ಅವರು ಎಲ್ಲರೂ ಇವತ್ತಿಲ್ಲಿ ಉಪಸ್ಥಿತರಿದ್ದಾರೆ. ಇಲ್ಲಿ ಜನಗಳಿಗೆ ಇದೊಂದು ಮಾಹಿತಿ ಇರಬೇಕು ಸ್ಪಷ್ಟವಾಗಿ. ನೀವೇನಾದರೂ ಈಗ SIR ಅಲ್ಲಿ ಭಾಗವಹಿಸಿ ನೀವು ಪಾಲ್ಗೊಳ್ಳಿಲ್ಲ ಅಂಥೇಳಿದರೆ, ನಿಮಗೆ ಭರ್ತಿ ಆಗಲಿಲ್ಲ, ಅರ್ಜಿಗಳು ನೋಂದಾವಣೆ ಆಗಲಿಲ್ಲ ಅಂಥೇಳಿದರೆ, ಸರ್ಕಾರದ ಯೋಜನೆಗಳು ಕಾರ್ಯಕ್ರಮಗಳು ಏನೇನಿದ್ದಾವೆ, ಗ್ಯಾರಂಟಿ ಯೋಜನೆಗಳು ಸೇರಿಸ್ಕೊಂಡು ಮುಂದೆ ನೀವು ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ, ಸ್ಕಾಲರ್ಶಿಪ್ಸ್ಗೆ, ಅಡ್ಮಿಷನ್ಸ್ಗೆ, ಎಲ್ಲದಕ್ಕೂ ನಿಮಗೆ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ. ಹೌದು, ಎಲ್ಲದಕ್ಕೂ ನಿಮಗೆ ಅಡಚಣೆ ಆಗ್ತದೆ. ನಿಮಗೆ ಇದಕ್ಕೆ ಎಚ್ಚರಿಕೆಯಿಂದ 8ನೇ ತಾರೀಕುವರೆಗೂ ನೀವು ಕಾಯೋದು ಬೇಕಾಗಿಲ್ಲ. ಇದೇ ತಿಂಗಳ 30ರ ಒಳಗಡೆ ಈ ಪ್ರಕ್ರಿಯೆ ನೀವು ಎಸ್ಐಆರ್ ಕುರಿತು ಜಾಗೃತಿ ಆಂದೋಲನ ಮತ್ತು ಸಹಾಯ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್, ರಾಜ್ಯದಲ್ಲಿ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಿಂದ ಎಸ್ಐಆರ್ ಪ್ರಕ್ರಿಯೆ ಬಹಳ ಚುರುಕಿನಿಂದ ನಡೆಯುತ್ತಿದ್ದು, ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ವೈಯಕ್ತಿಕವಾಗಿ ನಗರದಲ್ಲಿ ಪ್ರತಿದಿನ 2-3 ವಾರ್ಡ್ಗಳನ್ನು ಒಗ್ಗೂಡಿಸಿ ಸಹಾಯ ಕೇಂದ್ರ ತೆರೆದು ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ತುಂಬುವ ಸೇವೆ ಒದಗಿಸುತ್ತಿದ್ದು, ಇದಕ್ಕಾಗಿ ಮುರಳೀಧರ ಹಾಲಪ್ಪ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಾಲೆಚಂದ್ರಯ್ಯ, ಸಿಮೆಂಟ್ ಮಂಜುನಾಥ್, ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದ ಸುಜಾತ, ರುದ್ರೇಶ್, ನಟೇಶ್, ಪ್ರಕಾಶ್, ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚುನಾವಣಾ ಆಯೋಗದಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಮತದಾರರ ಪಟ್ಟಿಯ SIR ಕಾರ್ಯಕ್ರಮ ಪ್ರಕ್ರಿಯೆ ಪ್ರಾರಂಭವಾಗಿದೆ. ರಾಜ್ಯಾದ್ಯಂತ ಈ SIR ಪ್ರಕ್ರಿಯೆ ಬಹಳ ಚುರುಕಿನಿಂದ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹಾಗೂ ತುಮಕೂರು ಜಿಲ್ಲೆಯಲ್ಲೂ ಕೂಡ ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ಕೆಲವು ಧಾರ್ಮಿಕ ಗುರುಗಳು ಸೇರಿ ಈ ಪ್ರಕ್ರಿಯೆಯನ್ನು ಬಹಳ ಉತ್ಸಾಹದಿಂದ ಮಾಡ್ತಾರೆ. ಹಾಗೆಯೇ ನಮ್ಮ KPCCಯ ಉಪಾಧ್ಯಕ್ಷರು, ನಮ್ಮ ಆತ್ಮೀಯರಾದ ಮುರಳೀಧರ ಹಾಲಪ್ಪರು ಕೂಡ ತುಮಕೂರು ನಗರದ ಎಲ್ಲ ವಾರ್ಡ್ಗಳಲ್ಲಿ ಹಾಗೂ ತುಮಕೂರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಅವರ ಕಡೆಯಿಂದ ವೈಯಕ್ತಿಕವಾಗಿ ಇಂತಹ ಒಂದು ಕ್ಯಾಂಪ್ಗಳನ್ನು ಹಾಕಿಕೊಂಡು ಜನರಿಗೆ ಈ SIRನ ಮಾಹಿತಿಯನ್ನು ಒದಗಿಸಿ ಅವರ ಯುವಕರ ಜೊತೆಗೆ ಈ SIR ಫಾರ್ಮ್ಗಳನ್ನು, ಎನ್ಯುಮರೇಷನ್ ಫಾರ್ಮ್ಗಳನ್ನು ಭರ್ತಿ ಮಾಡುವಂತಹ ಒಂದು ಸಹಾಯ ಕೇಂದ್ರವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ನಾನು ತುಮಕೂರು ನಗರದ ಹಾಗೂ ಜಿಲ್ಲೆಯ ಎಲ್ಲ ಮತದಾರರ ಹಾಗೂ ನಾಗರಿಕರ ಪರವಾಗಿ ನಮ್ಮ ಮುರಳೀಧರ ಹಾಲಪ್ಪರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ವಹಿಸ್ತಾ ಇದ್ದೇನೆ. SIR ಒಂದು ಪ್ರಮುಖವಾದ ಕಾರ್ಯಕ್ರಮ. ಏನು 2002ರಲ್ಲಿ ಈ ಹಿಂದೆ SIR ಪ್ರಕ್ರಿಯೆ ಆಗಿತ್ತು. ಪ್ರತಿ 20 ವರ್ಷಗಳ ನಂತರ ಈ ಪ್ರಕ್ರಿಯೆ ಆಗಬೇಕು. ಅದರ ಕಾರಣಾಂತರದಿಂದ 4 ವರ್ಷ ಮುಂದೂಡಲ್ಪಟ್ಟು ಈಗ 2026ರಲ್ಲಿ ಈಗಲೇ ಕೆಲವು ರಾಜ್ಯಗಳಾಗಿದೆ. ಈ ಅವಧಿಯಲ್ಲಿ ಸುಮಾರು 15 ರಾಜ್ಯ